ದಿನಕರ್ ಅವರಿಗೆ ತಮ್ಮದೇ ಹೋಮ್ ಪ್ರೊಡಕ್ಷನ್ ತೂಗುದೀಪ ಪ್ರೊಡಕ್ಷನ್ಸ್ ಇದೆ, ಜೊತೆಗೆ ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಕೂಡ ಇದೆ. ಆದರೂ ಸಹ ಜಯಣ್ಣ ಫಿಲಿಮ್ಸ್ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸು ಗೆ ಸಿನಿಮಾ ಮಾಡ್ತಾ ಇದ್ದೀರಾ. ಸೊ ನಿಮ್ಗೆ ಅಲ್ಲಿಗೆ ಒಂದು ಕಡೆ ಪ್ರೊಡಕ್ಷನಿಂದನೂ ಸ್ವಲ್ಪ ರಿಲೀಫು, ಡಿಸ್ಟ್ರಿಬ್ಯೂಷನ್ ಕೂಡ ಅವ್ರದ್ದೇ ಇರೋದ್ರಿಂದ ನಿಮ್ಗೆ ಅದು ಅದೇ ಬೈ ಒನ್ ಗೆಟ್ ಒನ್ ಫ್ರೀ ಥರ. ಇಲ್ಲ ಅಂದರೆ ನಾನು ಮಾಡಿರೋ 4 ಸಿನಿಮಾಗಳಲ್ಲಿ 2 ಸಿನಿಮಾ ಅಷ್ಟೇ ನಾನು ಪ್ರೊಡ್ಯೂಸ್ ಮಾಡಿರೋದು ನಂದು ಪ್ರೊಡಕ್ಷನಲ್ಲಿ. ಇನ್ನು 2 ಸಿನಿಮಾ ಬೇರೆಯವ್ರು ಪ್ರೊಡ್ಯೂಸ್ ಮಾಡೋದು. ಈಗ ಸಾರಥಿ ಸತ್ಯಪ್ರಕಾಶ್ ಅವರು ಪ್ರೊಡ್ಯೂಸ್ ಮಾಡಿದ್ರು, ಲೈಫ್ ಜೊತೆ ಸೆಲ್ಫಿ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಪ್ರೊಡ್ಯೂಸ್ ಮಾಡಿದ್ರು. ಸೊ ನನ್ನ ಹತ್ರ ಇಲ್ಲ, ನನ್ನದೇ ಬ್ಯಾನರ್ಗೆ ಮಾಡ್ಕೋಬೇಕು ಆ ಥರ ಎಲ್ಲ. ಆ್ಯಂಡ್ ನಮ್ಮ ಬ್ಯಾನರಲ್ಲಿ 4 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ವಿ, ಅದರಲ್ಲಿ 2 ಸಿನಿಮಾ ನಾ ಡೈರೆಕ್ಷನ್ ಮಾಡಿದ್ವಿ, ಇನ್ನು 2 ಸಿನಿಮಾ ಬೇರೆ ಕವಿರಾಜು ಮತ್ತು MD ಶ್ರೀಧರ್ ಮಾಡಿದ್ರು. ಸೊ ಆ ಥರ ಏನಿಲ್ಲ, ನಾನು ನನ್ನ ಬ್ಯಾನರ್ ನಾನೇ ಮಾಡಬೇಕು, ನಾ ಬೇರೆ ಬ್ಯಾನರ್ಗೆ ಮಾಡಬಾರ್ದು, ಇಲ್ಲೋ ಬೇರೆ ಬ್ಯಾನರ್ ಅವರು ಬೇರೆ ಡೈರೆಕ್ಟರ್ಗಳನ್ನ ನಮ್ಮ ಬ್ಯಾನಲ್ಲಿ ಮಾಡಿಸ್ಬಾರ್ದು ಅಂತಿಲ್ಲ. ಒಳ್ಳೆ ಕತೆ ಬಂದು ಅದು ಇಂಟ್ರೆಸ್ಟಿಂಗ್ ಆಗಿದ್ದು ನಮ್ಮನ್ನು ಕೂರಕ್ಕೆ ಬಿಡದೆ ಕೆಲಸ ಮಾಡೋ ಥರ ಮಾಡಿದ್ರೆ 100% ನಾನು ಮಾಡ್ತೀನಿ, ಪ್ರೊಡ್ಯೂಸು ಮಾಡ್ತೀನಿ, ಬೇರೆ ಬ್ಯಾನರ್ಗೆ ಡೈರೆಕ್ಷನು ಮಾಡ್ತೀನಿ. ಸಿನಿಮಾ ಮಾಡೋದು ಈಸಿ ಇತ್ತೀಚಿನ ದಿನಗಳಲ್ಲಿ, ಅದನ್ನು ರೀಚ್ ಮಾಡಿಸೋದು ತುಂಬ ಕಷ್ಟ. ಆ ನಿಟ್ಟಿನಲ್ಲಿ ನೀವು ತುಂಬ ಲಾಂಗ್ ಬ್ಯಾಕಿಂದಾನೇ ಒಳ್ಳೆ ಪ್ರಮೋಷನ್ಸ್ ತುಂಬ ರಾಯಲಾಗಿ ಮಾಡ್ಕೊಂಬರ್ತಾ ಇದ್ದೀರಾ. ಆ ನಿಟ್ಟಿನಲ್ಲಿ ಸಿನಿಮಾ ಇನ್ನು ಉಳಿದಂತೆ ಇನ್ನೊಂದು ತಿಂಗಳಿದೆ, ಸೊ ಏನೆಲ್ಲ ಪ್ಲ್ಯಾನ್ಸ್ ಇದೆ ಸರ್? ಅಲ್ಲ, ಜನಗಳಿಗೆ ರೀಚ್ ಆಗ್ತಾ ಇದೆ ಅಂತ ನೀವು ಹೇಳಿದ್ದು ಅದಕ್ಕೆ ಥ್ಯಾಂಕ್ಸ್ ನೀವುಗಳೇ. ಯಾಕಂದರೆ ನಿಮ್ಮ ಥ್ರೂನೇ ಹೋಗಿದ್ದು, ಮೀಡಿಯಾದಾಗಿರ್ಬೋದು, ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ, ಇವ್ರುಗಳೇ ನಮ್ಮನ್ನು ಜನಗಳಿಗೆ ರೀಚ್ ಮಾಡಿಸ್ತಾರೆ. ಯಾಕಂದ್ರೆ ಅದೊಂದೇ ದಾರಿ ಇರೋದು ನಮಗೂ, ನಾವೇನು ಮಾಡಿದ್ದೀವಿ ಅನ್ನೋದನ್ನ ಆಡಿಯನ್ಸ್ಗೆ ಹೇಳೋದು. ಸೊ ಅದಕ್ಕೆ ನಿಮ್ಗಳಿಗೆ ಥ್ಯಾಂಕ್ಸ್. ಆ್ಯಂಡ್ ಖುಷಿ ಇದೆ, ಚೆನ್ನಾಗಿ ರೀಚ್ ಆಗ್ತಾ ಇದೆ. ನಾವು ಇದುವರೆಗೂ ಬಿಟ್ಟಿರೋ ಕಂಟೆಂಟ್ಗಳಿಗೆ ರೆಸ್ಪಾನ್ಸ್ ನೋಡಿದಾಗ ಕಾನ್ಫಿಡೆನ್ಸ್ ಬರುತ್ತೆ. ಯಾಕಂದರೆ ಸಾಂಗ್ಗಳು ತುಂಬ ಚೆನ್ನಾಗಿ ಮಾಡಿದ್ದೀವಿ ನಾವು ಅನ್ಕೋತೀವಿ, ಅದು ಬಿಟ್ಟ ಮೇಲೆ ನಾವು ಚೆನ್ನಾಗಿ ಮಾಡಿದ್ದೀವೋ ಇಲ್ವೋ ಜನ ಹೇಳ್ತಾರೆ. ಸೊ ಜನನೂ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದ್ರು. ನಮ್ಮದು 3 ಸಾಂಗು ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ, ಖುಷಿ ಇದೆ. ಇನ್ನೂ 2 ಟ್ರಂಪ್ ಕಾರ್ಡ್ಗಳಿದೆ ಸಾಂಗ್ಗಳು, ಅದನ್ನು ನೆಕ್ಸ್ಟ್ ಬಿಡ್ತೀವಿ. ಆ್ಯಂಡ್ January 1ಗೆ ನಾನು ಮತ್ತು ವಿರಾಟು ಇಬ್ಬರು ಮೈಸೂರವರು ಆಗಿರೋದ್ರಿಂದ ರಾಯಲ್ ಟು ರಾಯಲ್ ಸಿಟಿ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ. ಸೊ ನಾವು ನಮ್ಮದು ಜರ್ನಿ ಹೇಗಿತ್ತು ಮೈಸೂರಲ್ಲಿದ್ದಾಗ ಅನ್ನೋದ್ರ ಬಗ್ಗೆ ಎಲ್ಲ ಅಲ್ಲಿ ಸಾಕಷ್ಟು ಮಾತಾಡಿದ್ವಿ. ತುಂಬ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹೇಳಿದ್ವಿ, ಒಂದಷ್ಟು ಹ್ಯೂಮರ್ಸು, ಒಬ್ರಿಗೊಬ್ರು ಕಾಲು ಹೇಳ್ಕೊಂಡಿದ್ದೀವಿ. ಸೊ ಅವೆಲ್ಲ ವಿಚಾರ ಅದರಲ್ಲಿದೆ. ಸೊ ಅದನ್ನು January 1 ಬಿಡ್ತೀವಿ, ನಿಮ್ಗಳಿಗೂ ಕೊಡ್ತೀವಿ. ಸೊ ನೀವು ಅದನ್ನ ನಿಮ್ಮ ಚಾನಲ್ ಥ್ರೂ ಜನಗಳಿಗೆ ರೀಚ್ ಮಾಡಿಸಿ. ಮತ್ತೊಂದು ವಿಚಾರ, ಎಷ್ಟು ಖುಷಿ ಇದೆ ಸರ್, ನ್ಯೂ ಇಯರು ನಿಮ್ಮ ಸಿನಿಮಾ ಮೂಲಕ ಶುರುವಾಗ್ತಿದೆ ಅಂತಕ್ಕಂಥದ್ದು. ಯಾಕಂದರೆ ಸಿನಿಮಾ ಕೂಡ ತುಂಬ ಪಾಸಿಟಿವ್ ಟೈಟಲ್ಲು, ರಾಯಲ್ ಅಂತ. ಇಲ್ಲ, ನಾವು January ಎಂಡಿಗೆ ಬರ್ತಾ ಇದ್ದೀವಿ. January 1st ವೀಕು, 2nd ವೀಕು ಬೇರೆ ಬೇರೆ ಸಿನಿಮಾಗಳಿದೆ. ಸೊ ಅವುಗಳು ಕನ್ನಡ ಇಂಡಸ್ಟ್ರಿಗಿಂದ ಬರೋ ಎಲ್ಲ ಸಿನಿಮಾ ಈ ವಿಚಾರದಲ್ಲಿ ಸ್ವಲ್ಪ ಸ್ವಾರ್ಥಿ ಸರ್. ನಮ್ಮ ಕನ್ನಡ ಸಿನಿಮಾ ಫಸ್ಟ್ ಗೆಲ್ಲಿ, ಬೇರೆ ಲ್ಯಾಂಗ್ವೇಜ್ದು ಸಿನಿಮಾಗಳು ಬರ್ತಾ ಇದೆ, ಚೆನ್ನಾಗಿದ್ರೆ ಅದು ಗೆಲ್ತವೆ. ಯಾಕಂದರೆ ನಮ್ಮ ಕರ್ನಾಟಕ ಜನತೆ ಎಲ್ಲ ಭಾಷೆಗಳನ್ನು ಒಳ್ಳೆ ಸಿನಿಮಾಗಳನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ. ಸೊ ಫಸ್ಟ್ ನಮ್ಮ ಕನ್ನಡ ಗೆಲ್ಲಿ ಅಂತ ಆಸೆ ಪಡ್ತೀನಿ. ಸೊ ಅದಾದಮೇಲೆ ನಮ್ಮದು ಬರುತ್ತೆ. ಸೊ ಖುಷಿ ಇದೆ, ಇಯರ್ ಬಿಗಿನಿಂಗಲ್ಲಿ ಬರ್ತಾ ಇದ್ದೀವಿ. ಸೊ ಇದನ್ನು ಜನ ಚೆನ್ನಾಗಿ ಅಕ್ಸೆಪ್ಟ್ ಮಾಡಿಕೊಂಡ್ರೆ ಸಕ್ಸಸ್ಸಿಂದ ಜರ್ನಿ ಕಂಟಿನ್ಯೂ ಆಗ್ತಾ ಇದೆ ಅನ್ನೋ ಖುಷಿ ಆಗುತ್ತೆ. ಯಾಕಂದರೆ ಪ್ರೀವಿಯಸ್ ಇಯರ್ನು ಉಪ್ಪಿ ಸರ್ದು UI ಆ್ಯಂಡ್ ಸುದೀಪ್ ಸರ್ದು ಮ್ಯಾಕ್ಸ್ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ತುಂಬ ಖುಷಿ ಇದೆ, ತುಂಬ ಒಳ್ಳೆ ಶೋಸ್ಗಳು, ತುಂಬ ಒಳ್ಳೆ ಕಲೆಕ್ಷನ್ಸ್ ಎಲ್ಲ ಬರ್ತಾ ಇದೆ. ಸೊ ಅದೇ ಥರ ನಮ್ಮ ಸಿನಿಮಾನೂ ಆಗಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.